ಕಮಲಿ ನೀನು ತಯಾರು ಮಾಡ್ಕೋತೀರ ನಾ ಬಂದೆ. ಹಾಂ ಆತವ ನಿಂಗಮ್ಮ ನಿಂಗಮ್ಮ ಮಾಡಕ್ಕ ಬಂದೆ ಚಲೋ ಆತವ. ನಾನು ಈಗ ನಿನಗೆ ಫೋನ್ ಹಚ್ಚಕ್ಕಿದ್ದೆ ನೋಡಿ. ಬಾಬಾ ಅನ್ನಂಗೆ ಸರೋಜಿ ಬರಲಿಲ್ಲನ? ಆ ಲಲಿತಾನ್ ಜೋಡಿ ಮಾತಾಡ್ಕೊಂಡು ಕೂತಿದ್ಲೆ, ನೀ ಮುಂದೆ ನಡಿ ನಾ ಬರ್ತೇನೆ ಅಂದ್ಲೆ. ಹೌದನ ಬರ್ತಾರ ಬಾ. ಕಮಲಿ ತಯಾರು ಮಾಡಕತ್ತಾಳ, ನಾವು ಒಟ್ಟಾದ್ರ ಕುಟ ಕೈ ಗುಡಿಸ್ಬಿಡೋಣ. ಆಮೇಲೆ ಅದಕ್ಕೆ ಹುಡುಗಿ ಮನೆಗೆ ಬಾಸಿಂಗ ಈಗ ಕಳಿಸ್ಬೇಕ ಏನು ನಮ್ಮ ಮನ್ಯಾಗ ಇಟ್ಕೊಂಡ್ರೆ ನಡೀತೈತೆ? ಇಲ್ಲ ಬಾಸಿಂಗ ನೀವ ಇಟ್ಕೋರಿ. ಆಕೆ ಏನು ಸೀರೆ ಅದಾವ ನೋಡ ಅವು ನಟ್ಟ ಬೇಕಾರೆ ಆಕೆ ಕೊಡ್ರಿ, ಇಲ್ಲ ನೀವ ಜಂಪರ್ ಹೊಲಿಸಿರಿ ಅಂದ್ರೆ ಇಲ್ಲೇ ಇಟ್ಕೋರಿ, ಅವನು ಕೊಡಕ್ಕೆ ಹೋಗ್ಬೇಡ್ರಿ ನಡೀತೈತಿ. ಅಯ್ಯೋ ಮದುವೆ ತಾಬಿಡ್ತು ಬಿಡಾಗಿದ್ದಕ್ಕೆ ನಾವೇನು ಅವ್ರಿಗೇನು ಸೀರೆ ಕೊಟ್ಟು ಕಳಿಸಿರವ, ಬರೀ ಅರ್ಶನ ಅದು ಇದು ಏನೇನು ತಯಾರ ಮಾಡಿದ್ವಿ. ಆಕೆನ ಮದುಮಗಳು ಮಾಡಕ್ಕೆ ಏನು ಬೇಕು ಕಟ್ಟ ಕೊಟ್ಟು ಕಳಿಸಿವಿ. ಒಂದು ಎರಡು ಪತ್ಲ ಇದ್ವು ಅವನು ಕೊಟ್ಟು ಕಳ್ಸೀನಿ ಹೊಸಾವು. ಅವಕ್ಕೆ ಜಂಪರ್ ಹೊಲಿಸಿದ್ದಿಲ್ಲ, ಮ್ಯಾಚ್ ಮಾಡಿ ಹಾಕ್ಕೊಳ್ಳಿ ಅಂತೇಳಿ ಕೊಟ್ಟೇನೆ. ಇನ್ನು ಮದುವೆ ಸೀರೆನ ಇಲ್ಲೇ ನಾವು ಅರ್ಜೆಂಟಾಗಿ ಒಂದಕ್ಕೆ ಎರಡು ದುಡ್ಡು ಕೊಟ್ಟು ಹೊಲಿಸಿವೆ ಯವ್ವ, ಅವನು ಇನ್ನೇನು ಕೊಡ್ತಾರೆ, ಅದಕ್ಕೆ ಇಲ್ಲೇ ಇಟ್ಕೊಂಡ್ಬಿಟ್ಟೇನಿ. ಲಗ್ನ ದಿನ ಕೊಟ್ಟರೆ ನಡೀತೈತಲ್ಲ ನಾಳೆ? ನಡೀತೈತಿ. ಚಪ್ಪಲ್ ತಂದಿರಲಿಲ್ಲ ಹುಡುಗಿಗೆ? ಹಂಗಾರೆ ನಾಳೆ ಚಪ್ಪಲ್ ತಂದೇವಿ ಮದಕ್ಕ. ಕುಮಾರನ ತಂದಾನ ಆತ ಹೇಳಿ. ಮತ್ತು ಇನ್ನೇನು ಅದ್ರ ಮುಗೀತು, ಇನ್ನೇನು ಶಾಸ್ತ್ರ ನಕ್ಕರ ಏನಿರ್ತೈತಿ ಅಂದಂಗೆ. ಮತ್ತು ನಿಮ್ಮ ಕಮಲಿ ಗಂಡನ ಮನೆ ಕಡೆದವ್ರಿಗೆ ಹೇಳಿ ಕಳಿಸಿರೇನ ಲಗ್ನಕ್ಕೆ? ಇಲ್ಲ ಮದಕ್ಕ, ಅವ್ರಿಗೇನು ಹೇಳಿಲ್ಲ. ಇವ್ರೇನೋ ಆ ವೀರಭದ್ರಣ್ಣ ಒಬ್ಬಂಗೆ ಹೇಳ್ಯಾರಂತ, ಅವನೇನೋ ಬರ್ತೀನಿ ಅಂದಾನಂತ. ನೋಡೋಣ ಏನೇನು ಆಕತಿ. ಇರಲಿ ಹೇಳು, ಏನು ಮಾಡೋಕ್ಕಾಗೈತಿ, ಮತ್ತು ಪರಿಸ್ಥಿತಿನ ಹಂಗೈತಿ, ಏನು ಮಾಡೋಕ್ಕೆ ಬರೋದಿಲ್ಲ ನಿಂಗವ. ಇರಲಿ ಹೆಂಗೆ ಬರ್ತೈತಿ ಹಂಗೆ ಹೋಗೋದು. ಕಮಲಿ ಮತ್ತೇನಾರ ಚಕಾರ ಎತ್ತಾಳನ? ಇಲ್ಲ ಮದಕ್ಕ, ಆಕೆಗೆ ಸುಳ್ಳು ಹೇಳಿ ಒಂದು ಲಗ್ನ ಮಾಡಾಕತ್ತೀವಿ. ಆ ಹುಡುಗ ಈಕೆ ಜೋಡಿ ಲಗ್ನ ಐತೆ ಅಂತ ಆಕೆ ಅನ್ಕೊಂಡಾಳ. ನಾವು ಕುಮಾರ ನಟ ಹುಡುಗನ ತಂಗಿ ಊಟ ಮಾಡಾಕತ್ತೀವಿ ಅನ್ನೋ ಸುದ್ದಿನ ಗೊತ್ತಾಗಿಲ್ಲ. ಅವನ ಲಗ್ನ ಕಣ ಅಂತಂದು ಖುಷಿಯಾಗ ಕುಣಿದಾಡ್ಕೊಂಡು ಊರ ಮನೆ ತುಂಬ ಆಟಾಡಕತ್ತಾಳ. ನಾವು ಮದುವೆಯಾಗ ಮಾತು ಇಷ್ಟ ಇರಲಿಕ್ಕೆ ಅಂತೇಳಿ ಹೆಚ್ಚೇನು ಮಾತಾಡಕ್ಕೆ ಹೋಗಿಲ್ಲ. ಆಕೆ ಕುಣಿದಾಡ್ಕೋತ ಮನೆಯಾಗ ಇದ್ದಿದ್ದನ್ನು ನೋಡ್ಕೊಂಡು ನಾವು ಒಬ್ಬರಿಗೊಬ್ಬರು ಏನು ಹೇಳ್ದಂಗೆ ಸುಮ್ಮನೆ ಹಲ್ಲ ನೆಲಗೆ ಇಟ್ಕೊಂಡು ಅದೇ ನೋಡು ಮದಕ್ಕ ಅಷ್ಟ. ಯವ್ವ ಹೂವೆಲ್ಲ ಇಟ್ಟಿವೆ? ಹಾಂ ಹೂವು ಫ್ರಿಜ್ನಾಗ ಇಟ್ಟೆ ನೋಡಿ ತಂಗಿ, ಕಂಕಣಕನ? ಯವ್ವ ಹಾಂ ಫ್ರಿಜ್ನಾಗ ಇಟ್ಟೆ ನೋಡಿ. ಹಂಗೆ ಹೂ ತೊಗೊಂಡು 2 ಕಪ್ ಚಾಕಿಡು ಮದಕ್ಕ. ಆತೇವ ಮದಕ್ಕ, ಚಾಗಿ ಏನು ಬೇಡ, ಎಲ್ಲ ಮುಗಿಸ್ಕೊಂಡ ಬಂದೇನು, ಊಟ ಮಾಡ್ಕೊಂಡು ಬಂದೇನಿ ಈಗ. ಅಟ್ ಊಟ ಮಾಡಿದ್ರೆ 1 ಕಪ್ ಚಾ ನಿನಗೆ ಬಾರಕತ್ತಿನ ಹೊಟ್ಟಿಗೆ? ಬರ ನೀನ ಬಾ, ಇನ್ನೂ ಕಡೆ ಕೆಲಸ ಇತ್ತು ಬಾ ಮದಕ್ಕ. ಹುಡುಗಿಯೆಲ್ಲ ಬೇಸದಾಳ ನಂಗಾರೆ? ಹೆಂಗದಾಳ ಏನ ಹೆಂಗೆ ಹೇಳಕತ್ತಿ ಮದಕ್ಕ? ನಮಗೂ ಅಂತ ಬರೋವರೆಗೆ ಗೊತ್ತಿಲ್ಲ. ಕುಮಾರ ಬೇಸದಾಳ ಇವ, ನಮ್ಮ ಮನೆಗೆ ಹೊಂದಾಣಿಕೆ ಆಕ್ಕಾಳ ಅಂತ ನಮ್ಮ ಮಾತಂದಾನ. ಮದಕ್ಕೆ ಆಕೆ ನಮ್ಮ ಮನೆಗೆ ಹೊಂದಾಣಿಕೆ ಆಗಲಿ ಬಿಡಲಿ, ಆಕೆ ನಮ್ಮ ಜೋಡಿ ಇರ್ತಾಳ. ಲಗ್ನ ಆದಮೇಲೆ ಕುಮಾರ ಆಕಿನಲ್ಲೇ ಸಿಟ್ಟಿಗೆ ಕರ್ಕೊಂಡು ಹೋಗ್ತಾನೆ, ಅಲ್ಲೇ ನೌಕರಿ ಐತಿ. ಇವೇನು ನೌಕರಿ ಬಿಡೋವಲ್ಲ ಏನಲ್ಲ, ಅವರಿಬ್ರು ಹೊಂದಾಣಿಕೆ ಮಾಡ್ಕೊಂಡಿದ್ರೆ ಸಾಕು. ಅದಕ್ಕಿಂತ ಹೆಚ್ಚಿಂದ ಏನೈತಿ ಮಾಡಕ್ಕೆ? ನಾವರಂತೂ ಈ ಹಳ್ಳಿಯಾಗ ಇರೋರು ಸಿಟ್ಯಾಗಂತೂ ಹೋಗೋರಲ್ಲ, ಸಾಯಿ ಮಟ್ಟ ನಾವು ಈ ಮನೆ ಬಿಟ್ಟು ಎಲ್ಲೆಲ್ಲೂ ಹೋಗೋರಲ್ಲ. ಒಟ್ಟು ಆಕೆ ಹಂಗೆ ಬೇಷ ಅನ್ಸಾಣ, ಸಾಕು ಯಾಡಕ್ಕೆ ಕಾಳ ಹೋಗೋದು, ಲಗ್ನ ಮಾಡಿ ಕೊಟ್ಟು ಬಿಡೋದು. ಮಕ್ಕಳಿಗೆ ನಾ ಸುಖದ ಮುಂದೆ ಏನೈತಿ ಮಾಡಕ್ಕ? ಅದು ಕರೆ ಬಿಡು. ನನಗೇನು ಮಗನ ಚಿಂತಿಲ್ಲ ಮಾಡಕ್ಕ, ನನಗೆ ನನ್ನ ಮಗಳದ ಚಿಂತಿವ ಯವ್ವ. ಯಾವಾಗ ಏನು ರಂಪ ಯಾವಸ್ತಾಳೋ ಎದಿಡ ಬಡವ ಅಂತತಿ. ಈ ಒಂದು ಲಗ್ನ ಆಗೋವರೆಗೂ ನನಗೆ ಎದೆ ಆಗದೇ ಇಲ್ಲ. ಈ ಒಂದು ಲಗ್ನ ಆಗಿದ ಮ್ಯಾಗ ಅಕ್ಕಿ ತಲೆ ಮ್ಯಾಗ 2 ಅಕ್ಕಿ ಕಾಳು ಒಗದಾಗ ನೋಡಿ ನಾನು ಉಸಿರು ಬಿಡೋದು ಯವ್ವ. ಅಲ್ಲಿವರೆಗೂ ಆಗಿ ಲಗ್ನದ ಚಿಂತೆ ಹತ್ತಿ ಬಿಟ್ಟತ್ ನನಗೆ. ಏನಾಗೋದಿಲ್ಲ ನಿಂಗೆ, ಎಲ್ಲ ಸರಿ ಹೋಗತಿ, ತಲೆ ಕೆಡಿಸ್ಕೋಬೇಡ. ಭಾರಿ ಜೋರು ಮಾಡಿರ್ಬಿಡು. ಸಿಂಪಲ್ ಅನ್ಕೋತ ಫುಲ್ ಹೂವಿಂದ ಡೆಕೋರೇಷನ್ ಎಲ್ಲ ಬೇಷ ಮಾಡಿರಿ. ಆ ಮಕ್ಕಳು ಕರ್ಕೊಂಡು ಎಲ್ಲ ನಿಮ್ಮ ಅಣ್ಣನ ತಯಾರಿ ಮಾಡಿ ನಿನ್ನೆ ರಾತ್ರಿ ಬರ್ತಾ ನಾನು ಇಲ್ಲೇ ಮಂಟಪ ಕುಂಡ್ರಸನು ತಾಳಿ ಕಟ್ಟಾಕ ಬೇಸಾಕತಿ ಅಂತಂದು ಸಾಮಿಯರು ಹೇಳಿದ್ರಂತ. ಅದಕ್ಕೆ ಇಲ್ಲೇ ಭಾಳ ಡೆಕೋರೇಷನ್ ಮಾಡ್ಯಾರ. ಅದಕ್ಕೆ ನಾವು ಇಲ್ಲೇ ಕುತ್ಕೊಂಡು ಶಾಸ್ತ್ರದೆಲ್ಲ ತಯಾರು ಮಾಡಾಕತ್ತಿದ್ವಿ. ಇಲ್ಲೇ ಚಲೋ ಆಯ್ತು ಅದಕ್ಕೆ ಹೋಗೋಣ ಅಡುಗೆ ಮನೆ. ಮತ್ತು ಬೀಗರಿಗೆ ಇವತ್ತ ರಾತ್ರಿಗೆ ಬರಕ್ಕೆ ಹೇಳಿರ ಹೆಂಗಮ್ಮ ನಿಂಗವ? ಅದಕ್ಕೆ ಇವತ್ತು ರಾತ್ರಿನ ಬರಕ್ಕೆ ಹೇಳ್ಬಿಟ್ಟೇವಿ. ಮತ್ತು ಮುಂಜಾನೆ ಅವ್ರ ಮನೆ ಕಡೆಯಿಂದ ಬರೋದು, ಆ ಹುಡುಗಿ ಶಾಸ್ತ್ರ ಏನು ಮಾಡೋಕ್ಕಾಗಲಿಲ್ಲದಂಗೆ ಆಕತಿ. ಆ ಹೆಣ್ಮಗಳು ಒಂದು ಮುದ್ದೆ ಇರಲ್ಲ, ಮತ್ತು ಆ ಹುಡುಗಿ ಶಾಸ್ತ್ರ ಮಾಡಿಲ್ಲ ಬಿಟ್ಟಿಲ್ಲ, ಅವರು ಮಂದಿ ಮಕ್ಕಳು ಕರೆದಿಲ್ಲ ಅಂದ್ರೆ ಅದಕ್ಕೆ ಇಲ್ಲೇ ಕರ್ಕೊಂಡು ಬರ್ರಿ ಅಂತ ಹೇಳಿ ಕಳ್ಸೀನಿ. ಅದೇ ಮತ್ತೆ ಅಲ್ಲ, ಯಾವಾಗಲೂ ಬೀಗರ ಮನೆಯವರು ಹಿಂದಿನ ದಿನಾನ ಬರ್ತಾರ, ಅದಕ್ಕೆ ಅಂದೆ. ಮತ್ತು ಹುಡ್ಕೊಳಕ್ಕೆ ಎಲ್ಲ ವ್ಯವಸ್ಥೆ ಮಾಡೀರಿ. ಅದೇ ಅಟ್ಲ ಮೇಲೆನೂ ಕೊಟ್ಬಿಡ್ತೀವಿ ಇಲ್ಲೇ. ಮತ್ತು ಯಾರ ಮನೆಗೆ ಹುಡ್ಕೊಂಡು ಹೋಗೋಣ ಅದಕ್ಕೆ ಪದ್ಧತಿ ಪ್ರಕಾರ ಮಾಡ್ಕೊಂಡು ಕುಂದ್ರಾಕ ಬಿಡ್ಕಿನ ಮನೆಗೆ ಕೊಡ್ಬೇಕು. ಕರಿ ಬಿಡು. ಮತ್ತು ಯಾರು ಏನು ರಗಳಿವ ನಿಮ್ಮ ಅಣ್ಣ ಇಲ್ಲೇ ಮ್ಯಾಳ್ಗಿ ಮ್ಯಾಗ ಅಟ್ಲ ಮೇಲೇನ ಕ್ವಾಣಿ ಅದಾವಲ್ಲ ಅಲ್ಲೇ ಕೊಟ್ಬಿಟ್ರೆ ಏನು ಅವ್ರು ಭಾಳ ಮಂದಿ ಬರ್ತಾರೆ. ಅದ ಅವ್ವ ಮಗಳು 3 ಮಂದಿ ಬರ್ತಾರೆ, ಬೇರೆ ಯಾರಿಲ್ಲ ಅಂತಂದ. ಇಲ್ಲೇ ಹೇಳಿ ಕಳ್ಸೀನಿ ಕುಮಾರ್ ಇವತ್ತು ಬಂದುಬಿಡ್ರಿ ಅಂತಂದು ಹೇಳಂತಂದು ಮಲ್ಲಪ್ಪ ಹೋಗಿ ಕರ್ಕೊಂಬರ್ತೀನಿ ಅಂದ. ಆಗಲೇಕೆಲ್ಲ ಶಾಸ್ತ್ರ ಸಾಮಾನು ಕೊಟ್ಟು ಕಳ್ಸೀನಿ. ಯಾಕೆ ರೆಡಿ ಮಾಡಿ ಕರ್ಕೊಂಬರ್ರಿ, ಇಬ್ಬರನ್ನು ಕುಂದಿರಿಸಿ ಇಲ್ಲಿ ಬೇಕಾದ್ರೆ ಅರ್ಶಿನ ಶಾಸ್ತ್ರ ಮಾಡೋಣ ಅಂತಂದು. ಹೌದೇನೆ ಚಲೋ ಆತ್ ಬಿಡಿ. ಏನ್ ನಿಂಗು ಅದೇನೋ ಮಂಟಪ ಮಾಡೋದಂದೆಲ್ಲ ಹುಡುಗರು ಕರ್ಕೊಂಡ್ ಬಂದೇನಿ. ಅವಕ್ಕೇನೋ ಹೊಸ ಮಣಿ ಬೇಕಂತಲ್ಲ, ಹೊಸ ಮಣಿ ಅದೇನ ದಸ್ತಿ ಕೊಡ್ಬೇಕತ್ ನೋಡ, ಮಣಿ ಮೇಲೆ ಹಾಕಕ್ ಬಿಳಿಯವು ಏನ ತರ್ಸಿ ಅಂತ ಇಟ್ಟಿ ಅಂತಲ್ಲ, ಅವ್ನು ಕೊಡು.
ರೀ ಎಲ್ಲ ತಯಾರ ಮಾಡಿ ನೀವೆಲ್ಲ ಮಂಟಪ ಮಾಡಲಿ ಇಟ್ಟಿರಲ್ಲ ಎಲ್ಲ ಸಾಮಾನು ಅಲ್ಲೇ ಇಟ್ಟು ಬಂದೇನಿ. ಬರೀ ನೀವು ಸುರು ಹಚ್ಕೋರಿ ಕೆಲಸ ಆಟ. ಅಲ್ಲಿ ಎಲ್ಲಿ ಇಟ್ಟಿ? ನಾನು ಇಲ್ಲೇ ಇಟ್ಟಾಳಂತ ಅಂದೆ, ಸಿಗವಲ್ ಹೋಗ್ಯಾವ. ನನ್ ತೋರ್ಸ್ಯಾರ ಬರ್ಬಾ. ತಡ್ರಿ ಕಂಬಳಿ ಕಳಿಸ್ತೀನಿ. ಏ ಕಮಲಿ, ಕಮಲಿ ಏನಿವ? ಅದು ಮತ್ತೆ ಮಂಟಪಕ್ಕೆ ಮಣಿ ಇಟ್ಟಿದ್ವಲ್ಲ, ಅಲ್ಲೆಲ್ಲ ಹಸಿ ಮಣಿ ತಯಾರ ಮಾಡಕ್ಕೆ ಅವನೊಂದಿಟ್ಟು ಅಪ್ಪು ಕೊಟ್ಟು ಬಾ ಹೋಗಿ ತಂಗಿ. ಆಯ್ತವ, ಕೊಟ್ಟು ಬರ್ತೀನಿ. ಕುಂದ್ರ ಮದಕ್ಕೆ ಯವ್ವ ದಡವ ಈಗ ಬಂದ್ರೆ? ಹ್ಞೂನಪ್ಪ ಈಗ ಬಂದೆ ನೋಡು. ಯವ್ವ ನೀ ಹೇಳಿದ್ದೆಲ್ಲ ಕೊಟ್ಟು ಬಂದೀನಿ. ಮತ್ತು ಸಂಜಿನ್ಯಾಗ ಒಂದು 7 ಗಂಟೆ ಹಂಗೆ ಬರ್ರಿ ಅಂತ ಹೇಳಿ ಬಂದೇನೆ ಅವ್ರಿಗೆ. ಗಾಡಿ ಕಳಿಸ್ತೀನಿ ಅಂತ ಹೇಳಿ ಬಂದೇನೆ. ಆಯ್ತು ಹಂಗ ಮಾಡಿ. ನೀವು ಹೋಗ್ಬೇಡ, ಕರ್ಕೊಂಬರಕ್ಕೆ ಮಲ್ಲಪ್ಪನ ಕಳಿಸಿ. ನಿಂದು ಇಲ್ಲಿ ಶಾಸ್ತ್ರ ಮಾಡೋದಿರ್ತೈತಿ ಏನು? ಹ್ಞೂ ಯವ್ವ, ಮಾವುಗ ಹೇಳೀನಿ. ಆಯ್ತು. ಏನಾರ ತಿಥಿಯನ ಮಾಡ್ಕೊಡ್ಲೇನ? ಏನು ಬೇಡ ಯವ್ವ, ಅಲ್ಲಿ ಅಪ್ಪ ಮಂಟಪ ರೆಡಿ ಮಾಡತ್ತಾರ, ನಾನು ಹೋಟೆಲ್ಲೇ ಹೋಗಿ ಮಾಡ್ತೀನಿ ಕೆಲಸ. ಆಯ್ತು ಕುಂದ್ರ ಮದಕ್ಕ. ಅಲ್ಲ ಬೀಗ್ರ ಮನೆಗೆ ಹೋಗಕ್ಕೆ ಹೊತ್ತು ಒಂದು ನಾಲ್ಕೈತಿ. ಎಲ್ಲಿ ಹೋಗಿದ್ದ ನೋಡು, ಇಷ್ಟೊತ್ತಾದ್ರೂ ಬರವಲ್ಲ. ಯವ್ವ ಏನ ತಂಗಿ, ಎಲ್ಲ ತಯಾರಾತನ? ಬ್ಯಾಗ್ ಒಂದು ತಂದು ಹೊರಗೆ ಇಟ್ಬಿಡು. ಎಲ್ಲ ತಯಾರೆಲ್ಲ ಇಟ್ಟೇನೆ. ಅವ್ರು ಬಂದ್ರಂದ್ರೆ ಸಾಮಾನು ಗಾಡಿಗೆ ಏರ್ಬಿಡೋದು ಅಷ್ಟ. ಅಣ್ಣ ಎಲ್ಲಿ ಇನ್ನೂ ಬರವಲ್ನಲ್ಲ. ಹಂಗ ಕಾಯಕತ್ತೀನಿ. ಎಷ್ಟೊತ್ತಾತು. ಅಲ್ಲ ಅವ್ರು 7ಕ್ಕೆ ಬರ್ರಿ ಅಂದಾರ, ಇಲ್ಲೇ 5 ಆಗಕ್ಕೆ ಬಂತು. ಅಲ್ಲ ಬಂದು ಒಂದಿಟ್ಟು ತಯಾರಾಗಿ ಕುಂತು ನಿಂತು ಸಮಾಧಾನದಾಗ ಹೋದ್ರೆ ಚಂದ ಆಕತಿ. ಅವ್ರ ಗಾಡಿ ನಮ್ಮ ಮನೆ ಮುಂದೆ ತಂದು ನಿಲ್ಲಿಸಿದ್ರೆ ನಾವು ಗಡಬಡ ಮಾಡಿದ್ರೆ ಏನು ಚಂದ ಇರ್ತೈತಿ. ಅದಕ್ಕೆ ಸೋಮಂಗ ದಾರಿ ಕಾಯಕತ್ತೀನಿ. ಇವತ್ತು ಹೊಲಕ್ಕೆ ಹೋಗಿದ್ನ ಹೆಂತವ ಈ ಹುಡುಗಂದಂತ ನನಗೆ ಒಂದು ತಿಳಿವಲ್ದಂಗೆ ಆಗೈತೆವಾ ಸುರೇಖ. ನೋಡಲಿ ನೀ ಅಂತಿದ್ದಂಗೆ ಅಣ್ಣ ಬಂದ ಬಿಟ್ಟ. ಈ ಸೋಮ ಎಲ್ಲಿ ಹೋಗಿದ್ದಿ ಇಷ್ಟೊತ್ತರೆಗೂ? ಇವತ್ತು ಹೊಲದ ಕಡೆ ಹೋಗಿದ್ದೇನ? ಅಲ್ಲ ಬೀಗ್ರ ಆಗಲೇಕ ಬಂದು ಹೇಳಿ ಹೋಗ್ಯಾನ ಕುಮಾರ. ಮತ್ತೆ 7 ಗಂಟೆಗೆ ತಯಾರಾಗಿ 7 ಗಂಟೆಗೆ ಮನೆಯಾಗಿರ್ಬೇಕು, ಗಾಡಿ ಕಳಿಸ್ತೀನಿ ಅಂತ. ಅಲ್ಲ ನಿಂದು ಇನ್ನೂ ಜಳಕಿಲ್ಲ, ಜಾಪತ್ರಿ ಇಲ್ಲ, ಏನಿಲ್ಲ, ಏನೂ ತಿಂದಿಲ್ಲ ಮುಂಜಾನಿಂದ. ಹೋದೋನ್ ಅತ್ತಾಗ ಹೊಕ್ಕಿಯಪ್ಪ. ಎಲ್ಲಿ ಹೊಕ್ಕಿ ಅಂತಾನೆ ತಿಳಿಯಂಗಿಲ್ಲ, ಎಲ್ಲಿ ಬರ್ತಿ ಅಂತಾನೂ ತಿಳಿಯಂಗಿಲ್ಲ. ಎಷ್ಟೊತ್ತಿಂದ ಕಾಯ್ಕೊಂಡು ಕೂತೀನಿ. ಎಲ್ಲಿ ಹೋಗಿದ್ದೆ ತಮ್ಮ? ಯವ್ವ ನಾ ಇಲ್ಲೇ ಹೊಲದತ್ತಕ್ಕೆ ಹೋಗಿದ್ದೆ. ನೀವೆಲ್ಲ ರೆಡಿ ಆದ್ರಿಲ್ಲ? ನಾವು ಯಾವಾಗಲೇ ರೆಡಿ ಆಗೀವಿ. ಈಗ ನೀವು ಒಬ್ಬನ ನೋಡು, ಹೋಗಿ ಜಳಕ ಮಾಡಿ ಬೇರೆ ಅರ್ಬಿ ಹಾಕ್ಕೊಂಡು ಒಂದಿಟ್ಟು ಏನಾರು ಹೊಟ್ಟಿಗೆ ತಿನ್ನು. ಮುಂಜಾನಿಂದ ಏನೂ ತಿಂದಿಲ್ಲ. ಯವ್ವ ಈಗಿನ್ನೂ 5 ಗಂಟೆ, ಅವ್ರು ಬಾ ಅಂದಿದ್ದು 7 ಗಂಟೆಗೆ. ಇನ್ನೂ ಹೋಗಾಕ 2 ತಾಸು ಐತಿ. ಏನು ಬೇಲೂರನ 5 ಮಿನಿಟ್. 7 ಗಂಟೆ ಅಂದ್ರೆ ಎಕ್ಸಾಕ್ಟಾಗಿ 7 ಗಂಟೆಗೆ ಹೋಗ್ಬೇಕಂತ ಐತಿನ. ಇನ್ನೂ ಟೈಮ್ ಐತಿ ಹೇಳವ್ವ, ಹೋದ್ರಾತು ಹೋಗ್ರಿ. ತಮ್ಮ ಉಸಿರ ಮಾಡಿ ಹೋಗೋದ್ರ ಬಗ್ಗೆ ಹೇಳಕತ್ತಿಲ್ಲ. ನೀನು ಇನ್ನೆಯಿಂದನೂ ಏನೂ ತಿಂದಿಲ್ಲ, ಇವತ್ತು ಮುಂಜಾನಿಂದನೂ ಏನೂ ತಿಂದಿಲ್ಲ. ಅಲ್ಲ ನೀವು ಒಂದು ಹನಿ ನೀರು ಕುಡಿದಿದ್ದು ಸತ ನಾನು ನೋಡಿಲ್ಲ. ಏನಾರ ತಿನ್ನು ಬಾ ತಮ್ಮ, ಹೋಗೋದು ನಾ ಹೇಳಕತ್ತಿಲ್ಲ. ಏನಾರ ಒಂದಿಟ್ಟು ತಿಂದು ಹೊಟ್ಟಿಗೆ ಒಂದಿಟ್ಟು ಜಳಕ ಜಾಪತ್ರಿ ಮಾಡ್ಕೋ. ಯವ್ವ ನನಗೆ ಹಸುವಿಲ್ಲ. ನಂಗೆ ಹಸುವಿದ್ರೆ ನಾನು ತಿಂತೀನಿ. ನೀವು ರೆಡಿ ಆದ್ರಿಲ್ಲ, ಹೋಗ್ರಿ. ಏನಾರ ತಿನ್ನಂಗಿದ್ರೆ ತಿಂದು ಚಾ ಕುಡಿ ಹೋಗ್ರಿ. ನನ್ನ ತಲೆ ತಿನ್ಬೇಡ್ರಿ. ಅಲ್ಲ ತಮ್ಮ ಯವ್ವ ಹೋಗ್ರಿ ಅಂತ ಹೇಳತ್ತೇನಿಲ್ಲ, ಯಾಕೆ ನನ್ನ ತಲೆ ತಿಂತೀರಿ? ಯವ್ವ ಬಾ. ದೇವ್ರೇ, ಮದ್ವೆ ಮನೆಗೆ ಹೋಗೋದೇನೋ ಟೈಮ್ ಬಂತು. ಆದ್ರೆ ಮದ್ವೆ ಮನೆಗೆ ಹೋದ ಮ್ಯಾಲೆ ಕಮಲಿ ನನಗೆ ಎದುರಾಗತ್ತಾಳ. ಅಲ್ಲಾಕೆ ಆ ಮನೆಗೆ ಹೋದ ಮ್ಯಾಗ ನನ್ನ ನೋಡತ್ತಾಳು, ನನ್ನ ಮಾತಾಡಿಸ್ತಾಳು. ಯಾಕೆ ನನಗೆ ಎದುರಾದ್ಲಂದ್ರೆ ನಾಕೀಗ ಮುಖ ಕೊಟ್ಟು ಹ್ಯಾಂಗೆ ಮಾತಾಡಲಿ? ನಾ ಏನಂತ ಹೇಳಲಿ? ದೇವರೇ, ಎಂಥ ಅಗ್ನಿ ಪರೀಕ್ಷೆಗೆ ತಳ್ಳಿದಪ್ಪ ನನ್ನ. ನನ್ನ ಪ್ರೀತಿನ ಕೊಂದು ತಂಗಿ ಜೀವನ ಚೆನ್ನಾಗಿರ್ಬೇಕು ಅಂತ ಕಮಲಿಗೆ ಮೋಸ ಮಾಡೋ ಸ್ಥಿತಿ ಬರ್ತೈತಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಶಿವ. ಅಣ್ಣ ಏನಮ್ಮ? ಅಣ್ಣ ಅವರು ಒಂಚೂರು ದೌಡ ಬರ್ರಿ ಅಂತ ಹೇಳಿದ್ರೆ, ಏನೋ ಮದುಮಗಳು ಮಾಡೋ ಶಾಸ್ತ್ರ ಐತೆ ಅಂತ, ಅದಕ್ಕೆ ಗಾಡಿ ಈಗ ಕಳ್ಸ್ಯಾರಂತ. ನೀನು ಒಂಚೂರು ದೌಡ್ ರೆಡಿ ಆಗಿದ್ರೆ ಚಲೋ ಆಗ್ತಿತ್ತು. ಹ್ಞೂ ತಮ್ಮ, ಫೋನ್ ಹಚ್ಚಿದ್ರೆ ದೌಡ ಹೋದ್ರೆ ಏನೋ ಶಾಸ್ತ್ರ ಭಾಳ ಅದಾವಂತ, ಆದಟ್ಟು ಒಂದಿಟ್ಟು ದೌಡ ಬರ್ರಿ ಅಂಥೇಳಿ ಅದೇ ಕುಮಾರನ ಮಾಮನ ಕೈಯಾಗ ಗಾಡಿ ಕೊಟ್ಟು ಕಳ್ಸ್ಯಾರಂತ. ನೀವು ಒಟ್ಟು ಜಳಕ ಗಿಳಕ ಮಾಡಿ ಒಂದಿಟ್ಟು ಏನಾರ ತಿಂದು ತಯಾರಾಗಲ್ಲ. ಆತು, ತಯಾರಾಗ್ತೀನಿ. ಹಾಂ, ನೀರು ಕಾಸಿನ ತಮ್ಮ ತೋಡಿಟ್ಟೇನು ಬಚ್ಚಲಕ್ಕೆ ಪಟ್ಟನ್ ಹೋಗಿ ಜಳಕ ಮಾಡ್ಕೊಂಡು ಬಂದ್ಬಿಡು. 5 ನಿಮಿಷ ಬರ್ತೀನಿ. ಸತ್ಯ, ಎಲ್ಲಿ ಜಳಕನೂ ಮಾಡದೆ ತಯಾರನ ಆಗದ ಬೀಗರ ಮನೆಗೆ ಹಂಗೆ ಬರ್ತಾನ ಅನ್ಕೊಂಡಿದ್ನವ. ಸತ್ಯ ಯವ್ವ, ಯಾಕೆ ಹಿಂಗೆ ಮಾಡಾಕತ್ತಾನ ಅಣ್ಣ? ನಾನು ನೋಡಾಕತ್ತೀನಿ. ನನ್ನ ಮದುವೆ ಫಿಕ್ಸ್ ಆಗಿದ್ದು ಅವಂಗ ಮಕದಾಗ ಕಳಾನ ಹೋಗೈತಿ.
ಖುಷಿನೇ ಇಲ್ದಂಗಾಗೈತೆವ್ವ. ಏನೋ ತಪ್ಪಾಗತ್ತೈತೇನ ನಮ್ಮಿಂದ? ಹಂಗೇನಿಲ್ಲ. ಅವನಿಗೂ ನಿನ್ನ ಮದುವೆದು 108 ಚಿಂತಿರ್ತಾವೆ. ಎಲ್ಲ ಜವಾಬ್ದಾರಿ ಅವನ ಮ್ಯಾಗ ಐತಿ. ಅಷ್ಟರ ನಡುವೆ ಅದು ಸಾಲದು ಅಂತಂದ ಆ ಶೇಖರಂದು ನಿಮ್ಮ ಅತ್ತಿ ಬಸವಂದು ಇವ್ರದ್ದು ಬೇರೆ ನಿಗ್ರಾಗೈತಿ. ಯಾವುದಂತ ತಡ್ಕೊತೈತೆ ಅದು ಹುಡುಗ? ಹಾಂ, ಅದಕ್ಕೂ ಜಲಮ ಐತಿಲ್ಲ, ಅದಕ್ಕೂ ಆಸೆ ಐತಿಲ್ಲ. ಎಟ್ಟಂತ ತಡ್ಕೋಬೇಕ? ಭಾಳ ಚಿಂತೆ ಮಾಡಿ ಎಲ್ಲ ನೋವು ನುಂಗಿ ಹಂಗೆ ಮಾಡಾಕತ್ತೈತಿ. ಯವ್ವ, ನನ್ನಿಂದನ ಅಣ್ಣನಿಗೆ ತ್ರಾಸ ಆಗಾಕತ್ತೈತೇನೋ. ಚೀಚೆ, ಹಂಗೇನಿಲ್ಲವ, ಕಣ್ಣೀರು ಹಾಕ್ಬಾರ್ದು. ಹಾಂ, ಹೊಂಟ್ರ ಮಂಗಳ ಕಾರ್ಯ ಐತಿ, ತುಂಬಿದ ಮನ್ಯಾಗ ಹಂಗೆ ಮುತ್ತೈದು ಹೆಣ್ಮಕ್ಳು ಕಣ್ಣೀರು ಹಾಕ್ಬಾರ್ದವ. ಯವ್ವ, ಹಂಗೇನು ನೀ ಏನು ಅಣ್ಣಗೆ ಎಂದು ತ್ರಾಸು ಬೇಸರ ಹಂಗೆಲ್ಲ ಏನಿಲ್ಲ. 108 ಚಿಂತಿರ್ತಾವ ಮನೆ ಮದುವೆ ಅಂದ ಮ್ಯಾಗ ಹಂಗೆ ಸುಮ್ಮನೆ ಆಕತ್ತೇನ? ಹಾಂ, ಎಷ್ಟು ದಿನ ಕಷ್ಟ ನೋವು ಆತಲ್ಲ. ನಾಳೆ ಒಂದಿನ, ನಾಳಿಂದ ಲಗ್ನ ಆತಂದ್ರೆ ಇನ್ನು ಮುಗ್ದಾಗ ಹೋತಲ್ಲ, ನೀನು ಚಲೋ ಮನೆಗೆ ಬಿದ್ದಿ, ಅವನು ನಿನ್ನ ಮ್ಯಾಗಿನ ಚಿಂತೆ ಬಿಡ್ತಾನ. ಏನವ, ನೀವೊಂದು ಏನೋ ಹೇಳಿ ನನಗೆ ಸಮಾಧಾನ ಮಾಡ್ತಿ ಅಷ್ಟ. ವಾ, ಆತು ಮುಗಿಸು. ಹೊಂಟ್ರೆ ಖಾರ ಐತಿ, ಮತ್ತೊಂದು ರಗಡಿ ಎಲ್ಲಿ ಕೇಳ್ಕೊಳ್ಳಿ. ನನಗೆ ನನ್ನ ಮಗ ಹೈರಾಣ ಆಗೋದನ್ನ ನೋಡಿ ಸಂಕಟ ತಡ್ಕೊಳಕ್ಕಾಗೋಲ್ದು. ಅದ್ರಾಗ ನೀನು ಹೋಗ್ಬೇಕು ಹಿಂಗೆ ಅಳ್ಕೋತ ಕರ್ಕೋತ ಕೂತಿ ಅಂದ್ರೆ ನಾ ಹೆಂಗೆ ತಡ್ಕೊಳ್ಳೆ? ಯವ್ವ, ಸುಮ್ಮನೆ ಮುಗಿಸು. ಸೋಮನ್ ಜಳಕತ್ತಿಲ್ಲ ನೋಡು.